ಪೆನ್ ಡ್ರೈವ್ ಪ್ರಕರಣದಲ್ಲಿ ನನ್ನದು ಕೇವಲ ಗೆಸ್ಟ್ ಅಪಿಯರೆನ್ಸ್. ಈ ಕೇಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪೆನ್ ಡ್ರೈವ್ ಪ್ರಕರಣದಲ್ಲಿ ನನ್ನದು ಕೇವಲ ಗೆಸ್ಟ್ ಅಪಿಯರೆನ್ಸ್. ಈ ಕೇಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾವುದೋ ವಿಚಾರಕ್ಕೆ ದೇವರಾಜೇಗೌಡ ನನ್ನನ್ನ ಸಿಲುಕಿಸಿದ್ದಾನೆ. ಈ ಕೇಸ್ಗೆ ನನಗೆ ಸಂಬಂಧ ಇಲ್ಲ ಅಂತ ಇದ್ದಾರೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ. ಡಿ.ಕೆ. ಶಿವಕುಮಾರನ್ನ ನಾನು ಫೋನ್ನಲ್ಲಿ ಮಾತಾಡಿಸಿ ತಪ್ಪು ಮಾಡಿಬಿಟ್ಟೆ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಬೇಡ ಅಂತೀವಿ. ಇನ್ನು ಯಾರು ಕರ್ಕೊತಾರೆ ಗೌಡ್ರೆ? ಯಾರು ಕರ್ಕೊಳಕ್ಕಾಗಲ್ಲ. ಆಮೇಲೆ ಒಬ್ಬ ಮನುಷ್ಯ ಈಗ ನೋಡ್ರಿ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡ್ತಕ್ಕಂಥವ್ರ ಬಗ್ಗೆ ಎಲ್ಲರೂ ಎಚ್ಚರದಿಂದ ಇರಬೇಕು. ಆದ್ದರಿಂದ ಅವನ ಬಗ್ಗೆ ನಮಗೆ ಇನ್ನು ಅವನು ಚರ್ಚೆನೇ ಬೇಡ ನಮಗೆ. ನನಗೆ ನೀವು ನಂಬ್ತಿರಿಲ್ವೋ, ನೆನ್ನೆಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ದೊಡ್ಡ ಗೌಡ್ರದ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇ ದಿವಸ ನಾನು ಮಾತಾಡೋದು ಬೇಡ ಅಂತ, ಅವರ ಗೌಡರ ಬಗ್ಗೆ ಅವರ ಹಿರಿತನದ ಬಗ್ಗೆ ಗೌರವ ಇಟ್ಕೊಂಡು ನಾನು ಬೇಡ ಅಂತ ನೆನ್ನೆ ಕ್ಯಾನ್ಸಲ್ ಮಾಡಿದೆ. ಇವತ್ತು ನಾನೇನಾದ್ರು ಪ್ರೆಸ್ನಲ್ಲಿ ಹೇಳದೇ ಇದ್ರಿಂದ ನನ್ನ ಹೆಸರು ತಳ್ಕಾಯ್ಕೊಂಡಿರೋದ್ರಿಂದ, ಈಗ ಚಲುವರಾಯಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಡಿ.ಕೆ. ಅವರು ಹೇಳಿದ್ದಾರೆ. ನಾನು ಹೇಳದೇ ಇದ್ದರೆ ಎಲ್ಲೋ ಶಿವರಾಮೇಗೌಡಂದೇನೋ ಇದ್ರೊಳಗೆ ಇರಬೇಕು, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಂಡಿರ್ಬೇಕಿದೆ ಅಂತ ನನ್ನ ಮೇಲೆ ನೀವು ಊಹೆ ಮಾಡ್ಕೋಬಾರ್ದು ಅಂತೇಳಿ ಇದರಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಹೇಳಲಿಲ್ವಾ ಇನ್ನು ತಿರ್ಗಾ ಈಗ ಇನ್ನೂ ಮುಂದಕ್ಕೆ ನಾಳೆ ಹೇಳ್ಬೋದು ಅವನು. ಹಾಂ, ಒಳ್ಳೆ ಪಾಯಿಂಟ್ ಕೇಳಿ. ನಾನು ಈಗಾಗಲೇ ನಿನ್ನೆ ನಮ್ಮ ಸಾಯಂಕಾಲ ನಮ್ಮ ಅಡ್ವೊಕೇಟ್ಗಳನ್ನೆಲ್ಲ ಕರೆಸಿ ನಮ್ಮ ಅಡ್ವೊಕೇಟ್ ಟೀಮ್ಗೆ ಹೇಳಿದ್ದೀನಿ. ಒಂದು ಮಾನನಷ್ಟ ಮೊಕದ್ದಮೆ, ಒಂದು ಸಿಂಪಲ್, ನಾನು ಒಂದು ಲೀಗಲ್ ನೋಟಿಸು ಅವ್ರಿಗೆ ತಯಾರು ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಲೀಗಲ್ ನೋಟಿಸ್ ತಯಾರು ಮಾಡಿದ್ದಾರೆ. ಅವ್ರಿಗೆ ಕಾನೂನು ಚೌಕಟ್ಟು ನಾನು ಮರೆತುಬಿಟ್ಟಿದ್ದೆ ಹೇಳೋದು. ಅದಕ್ಕೆ ಅದು ಒಂದು ಇಂಪಾರ್ಟೆಂಟೇ. ಈಗ ನಮ್ಮ ಮೇಲೆ ಹೇಳ್ಕೊಂಡೆ ಹೋಯ್ತಾ ಇದ್ರೆ ಎಲ್ಲಿವರೆಗೂ ಕೇಳ್ತೀನಿ? ಒಂದು ಕಡಿವಾಣ ಹಾಕ್ಬೇಕಲ್ಲ. ಅದಕ್ಕೋಸ್ಕರ ಅದು ನಾನು ಮಾನನಷ್ಟ ಮೊಕದ್ದಮೆ ಹೂಡೋದ್ರ ಮೂಲಕ, ಒಂದು ಕ್ರಿಮಿನಲ್ ಕೇಸ್ ಹಾಕೋದ್ರ ಮೂಲಕ ಕ್ರಮ ತಗೊಳ್ತೀನಿ. ಇನ್ನೇನು ಸುಖೇಶ್ ಯಾಕೆ ಸುಮ್ಮನೆ ಸತ್ಯ ಇರೋದೆಲ್ಲ ಹೇಳ್ಬಿಟ್ಟು ಸತ್ಯ. ನಾನು ಶಿವರಾಮೇಗೌಡ ಓಪನ್ ಯಾವತ್ತೂ ಮುಚ್ಚು ಮರೆ ಇಲ್ಲ. ನೋಡೋಣ, ನಾನು ಹೇಳಲಿಲ್ವಾ, ನೀವೆಲ್ಲ ಯಂಗ್ಸ್ಟರ್ ಇದ್ದೀರಿ. ಬಹುಶಃ ತಿಮ್ಮೇಗೌಡ್ರಿಗೆ ನಾನು ಯಾರು ಅಂತ ಗೊತ್ತು, ಸುಖೇಶಿಗೆ ಗೊತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.